ಎಲ್ಲರಿಗೂ ನಮಸ್ಕಾರ. ನನ್ನ ವಿಡಿಯೋಗೆ ಸ್ವಾಗತ. ಇದು ನನ್ನ ಮೊದಲ ಯೂಟ್ಯೂಬ್ ವಿಡಿಯೋ. ಇವತ್ತು ನಾನು ಬಿರಿಯಾನಿ ಮಾಡ್ತಿದ್ದೀನಿ. ಹಾಗೆ ನಿಮ್ಮೆಲ್ಲರಿಗೂ ನಾನು ಇಂಟ್ರಡಕ್ಷನ್ ಕೊಡ್ತೀನಿ. ನನ್ನ ಹೆಸರು ಗೀತಾ ಅಂತ. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಗೀತಾ ಕಾಜಿ ಕಾರ್ನರ್. ಇದರರ್ಥ ಬೆಚ್ಚಗಿನ ಆರಾಮದಾಯಕ ಜಾಗ ಎಂದರ್ಥ. ನಾನು ಯೂಟ್ಯೂಬ್ ಮಾಡೋದು ನನ್ನ ತುಂಬ ದಿನದ ಆಲೋಚನೆ ಆಗಿತ್ತು. ಅದಕ್ಕೆ ಕಾಲ ಕೂಡು ಬಂದಿದೆ ಅಂತಲೇ ಹೇಳ್ಬೋದು. ಸೊ ನಾನು ಈ ಮೊದಲ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಈಗ ನಾನು ಬಿರಿಯಾನಿ ಮಾಡ್ತಿದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಚಕ್ಕೆ, ಲವಂಗ, ಏಲಕ್ಕಿ, ಕಸೂರಿ ಮೇಥಿ, ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಸೋಂಪಿದ್ರೂ ಹಾಕೋಬೋದು. ನನ್ನ ಹತ್ರ ಸೋಂಪು ಖಾಲಿ ಆಗಿತ್ತು. ಇವಾಗ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊತೀನಿ. ನಾನು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನೋಡಿ, ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈರುಳ್ಳಿ ಯಾವಾಗಲೂ ಚೆನ್ನಾಗಿ ಕೆಂಪಗಾಗಬೇಕು. ಚೆನ್ನಾಗಿ ಬ್ರೌನ್ ಕಲರ್ ಆದಮೇಲೆ ನಾವು ಬೇರೆ ಐಟಮ್ ಹಾಕ್ಕೋಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ ಬಿರಿಯಾನಿ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಮೇಲೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಸೊ ನೀಟಾಗಿ ಕೈ ಆಡಿಸ್ತಾ ಇರಬೇಕು ಚೆನ್ನಾಗಿ. ನೋಡಿ, ಹೀಗೆ ಕೈ ಆಡಿಸ್ತಾ ಇರಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋದ್ಮೇಲೆ ನಾವು ಇದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊನೂ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ ಸಾಫ್ಟ್ ಆಗಲಿ ಅಂತ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ನಾನು. ಅರಿಶಿನ ಪುಡಿ ಹಾಕ್ಕೊಂಡಾಗ ಟೊಮೊಟೊ ಸಾಫ್ಟ್ ಆಗುತ್ತೆ ಬೇಗ. ನೋಡಿ, ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಎಲ್ಲನೂ. ನೋಡಿ, ಟೊಮೊಟೊ ಸಾಫ್ಟ್ ಆಗ್ತಾ ಬಂತು. ನಾನು ಇದಕ್ಕೆ ಇವಾಗ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಗ್ರೀನ್ ಪೇಸ್ಟ್ ಮಾಡಿಟ್ಕೊಂಡಿದ್ದೆ. ಸೊ ನಾನು ಅದನ್ನು ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಈ ಮೂರನ್ನು ನಾನು ನೀಟಾಗಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಂಡಿದ್ದೆ. ಆ ಪೇಸ್ಟನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಹಾಕ್ಕೊಂಡ್ಮೇಲೆ ಅದರೊಳಗಡೆ ಇನ್ನೂ ಮಸಾಲೆ ಇತ್ತಲ್ವ, ಅದನ್ನು ನಾನು ನೀಟಾಗಿ ಹಾಕ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಇನ್ಮೇಲೆ ನಾನು ಯಾವಾಗಲೂ ವಿಡಿಯೋ ಹಾಕ್ತಾ ಇರ್ತೀನಿ. ದಯವಿಟ್ಟು ಎಲ್ಲರೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ನನ್ನ ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್, ಕುಕ್ಕಿಂಗ್ ಎಲ್ಲ ವ್ಲಾಗ್ಸು ಸಿಗುತ್ತೆ. ನೋಡಿ, ನಾನೆಲ್ಲ ನೀಟಾಗಿ ಅದೆಲ್ಲ ಮಸಾಲೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಾನೇನು ರುಬ್ಬಿಟ್ಕೊಂಡಿದ್ದೆ ಗ್ರೀನ್ ಪೇಸ್ಟ್, ಅದು ನೀಟಾಗಿ ಹಸಿ ವಾಸನೆ ಹೋಗಬೇಕು. ನೋಡಿ, ನೀಟಾಗಿ ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಚೆನ್ನಾಗಿ ಬರುತ್ತೆ ಬಿರಿಯಾನಿ. ನೀವು ಒಂದು ಸತಿ ಟ್ರೈ ಮಾಡಿ. ಇದು ನನ್ನ ಓನ್ ರೆಸಿಪಿ ಅಂತಲೇ ಹೇಳ್ಬೋದು. ನಾನು ನಾರ್ಮಲಾಗಿ ಮನೇಲಿ ಯಾವಾಗಲೂ ಇದೇ ಥರನೇ ಮಾಡ್ತೀನಿ. ಕೆಲವೊಮ್ಮೆ ನಮ್ಮ ಯಜಮಾನ್ರು ಬೇರೆ ಥರ ಮಾಡ್ತಾರೆ, ಬಟ್ ನಾನು ನಾರ್ಮಲಿ ಇದೇ ಥರನೇ ಮಾಡೋದು. ನೋಡಿ, ಈಗ ಹಸಿ ವಾಸನೆ ಹೋಗಿದೆ. ಇವಾಗ ಇದಕ್ಕೆ ನಾನು ಚಿಕನ್ ಹಾಕ್ಕೊತೀನಿ. ನೋಡಿ, ನಾನೊಂದು ಅರ್ಧ kg ಆಗೋಷ್ಟು ಚಿಕನ್ ತೊಗೊಂಡಿದ್ದೆ. ನೋಡಿ, ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಚಿಕನ್ಗೆ ನಾನು ಈಗಲೇ ಉಪ್ಪು ಹಾಕ್ತೀನಿ. ನೋಡಿ, ಇಲ್ಲಾಂದರೆ ಚಿಕನ್ಗೆ ಉಪ್ಪು ಹಿಡಿಯೋದಿಲ್ಲ. ಅದಕ್ಕೆ ನಾನು ಈಗಲೇ ಚಿಕನ್ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ. ಒಂದೆರಡು ನಿಮಿಷ ಬಿಟ್ಟು ನಾನಿಲ್ಲಿ ಬಿರಿಯಾನಿ ಪೌಡರ್, ಗರಂ ಮಸಾಲ, ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೆ. ಆ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ. ನೀವು ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ, ನೀರು ಕುದೀತಾ ಇದೆ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, 1 ಲೋಟ ಅಕ್ಕಿಗೆ 2 ಲೋಟ ನೀರು ಥರ ಹಾಕ್ಕೊಂಡು ಅಕ್ಕಿ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊಂಡು ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಮುಕ್ಕಾಲು ಭಾಗ ಅಕ್ಕಿ ಬಂದಮೇಲೆ ಪ್ಲೇಟ್ ಮುಚ್ಚಿ ಒಂದು ತೂಕದ ಮೇಲೆ ಇಟ್ಬಿಟ್ರೆ ಒಂದು 10 ಮಿನಿಟ್ಸ್ ಲೋ ಸ್ಲಿಮ್ಮಲ್ಲಿ ಇಡಬೇಕು. ಈಗ ಇದಕ್ಕೆ ನೋಡಿ ಬಿರಿಯಾನಿ ರೆಡಿ ಆಗುತ್ತೆ. ನನಗೆ ಯೂಶ್ವಲಿ ಇದೇ ಥರನೇ ಮಾಡೋದು. ನಾನು ತುಪ್ಪ ಹಾಕೋದಿಲ್ಲ, ಯಾಕಂದರೆ ನನ್ನ ಮಗನಿಗೆ ತುಪ್ಪ ಇಷ್ಟ ಆಗೋಲ್ಲ. ಅದಕ್ಕೆ ನಾನು ತುಪ್ಪ ಹಾಕಲ್ಲ. ನೋಡಿ, ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಮನೆಯಲ್ಲಿ. ಮತ್ತು ನಾನು ಸ್ವಲ್ಪ ಫ್ರೈ ಕೂಡ ಮಾಡಿದ್ದೆ, ಫ್ರೈನೂ ಹಾಕ್ಕೊತಾ ಇದ್ದೀನಿ.
ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಮತ್ತು ನನ್ನ ಮೊದಲನೇ ವಿಡಿಯೋ ಗೊತ್ತಿರುತ್ತೆ ನಿಮಗೆ, ಮೊದಲನೇ ವಿಡಿಯೋ ಮಾಡೋದಿಷ್ಟು ಒಂಥರ ಯಾವ ಥರ ಬರುತ್ತೆ ಏನು ಅಂತ ಸ್ವಲ್ಪ ನನಗೂ ಹಂಗೆ ಅನ್ನಿಸ್ತಿದೆ ಅಷ್ಟೇ. ಯಾವ ಥರ ಮಾಡಿದ್ದೀನಿ ಫಸ್ಟ್ನೇ ವಿಡಿಯೋ ಅಂತ ನೀವು ಹೇಳಿ ಕಮೆಂಟ್ ಮಾಡಿ. ನೋಡಿ ಬಿರಿಯಾನಿ ರೆಡಿ ಆಗಿದೆ, ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನನ್ನ ಮುಂದಿನ ಎಲ್ಲ ವೀಡಿಯೋಗೂ ಸಪೋರ್ಟ್ ಮಾಡಿ.